ಮತ್ತೊಂದು ಕಡೆ ಇನ್ನೂ ಪತ್ತೆಯಾಗಿಲ್ಲ ಸಂಸತ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಲಲಿತ್ ಝಾ ಇನ್ನೂ ಕೂಡ ಪತ್ತೆಯಾಗಿಲ್ಲ, ಏನು ಮಾಹಿತಿಗಳು ಸಿಕ್ಕಿಲ್ಲ. ವಾಟ್ಸ್ಆಪ್ನಲ್ಲಿ ದಾಳಿ ವಿಡಿಯೋವನ್ನ ಈ ಲಲಿತ್ ಶೇರ್ ಮಾಡಿದ್ದದ್ದು ಗೊತ್ತಾಗಿದೆ. NGO ಪಾರ್ಟ್ನರ್ಗೆ ವಿಡಿಯೋವನ್ನ ಕಳುಹಿಸಿದ್ದದ್ದು ಗೊತ್ತಾಗ್ತಾ ಇದೆ. ಈ ಲಲಿತ್ ಝಾ ಈತನೇ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅದೊಂದು ಸದ್ಯಕ್ಕೆ ಶಂಕೆ ಅಥವಾ ಅನುಮಾನದ ರೀತಿ ಪೊಲೀಸರು ಇದನ್ನ ಪರಿಗಣಿಸಿರುವಂಥದ್ದು. ಗುರುಗ್ರಾಮ ಮೂಲಕದ ಲಲಿತ್ ಝಾ ನೇತೃತ್ವದಲ್ಲೇ ಇದೆಲ್ಲವೂ ಕೂಡ ಪ್ಲಾನ್ ಆಗಿದೆ ಅನ್ನೋದು ನೋಡಿ. ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ಈತ ಲಲಿತ್ ಝಾ, ಈತನ ಮೇಲೆ ಪೊಲೀಸರಿಗೆ ಅನುಮಾನ ಇರೋದು. ಇನ್ನು ಬಲಭಾಗದಲ್ಲಿ ನೀವು ನೋಡ್ತಾ ಇರೋದು ಈತ ಈ ದಾಳಿಯ ವಿಡಿಯೋವನ್ನ ಶೇರ್ ಮಾಡಿರೋದು ಮತ್ತೆ ಈತನ ವಾಟ್ಸಪ್ ಚಾಟ್ನ ಸ್ಕ್ರೀನ್ ಶಾಟ್ ಅದು. ಅದರಲ್ಲಿ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ ವಿಡಿಯೋ ಸಮೇತವಾಗಿ, ಜೊತೆಗೆ ಒಂದಷ್ಟು ಮೆಸೇಜ್ಗಳನ್ನು ನೀವು ಗಮನಿಸಬಹುದು. ಈ ದಾಳಿಯ ವಿಡಿಯೋವನ್ನ ಶೇರ್ ಮಾಡಿರುವಂತಹ ಈ ಲಲಿತ್ ಝಾ ಮೇಲೆಯೇ ಪೊಲೀಸರಿಗೆ ಅನುಮಾನ ಇರೋದು. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಚಂದ್ರಮೋಹನ್, ಈಗ ಈ ಲಲಿತ್ ಝಾ ಶೇರ್ ಮಾಡಿರುವಂತಹ ವಿಡಿಯೋ ಮತ್ತೆ ವಾಟ್ಸ್ಆಪ್ ಮೆಸೇಜ್ಗಳು ಈತನ ಮೇಲೆ ಪೊಲೀಸರು ಅನುಮಾನ ಪಡೋದಕ್ಕೆ ಕಾರಣ ಆಗಿದೆ. ಬಟ್ ಈತ ಯಾರು, ಸದ್ಯ ಎಲ್ಲಿದ್ದಾನೆ, ಪತ್ತೆ ಹಚ್ಚೋದು ಕಷ್ಟ ಆಗ್ತಾ ಇದೆಯಾ? ಹೌದು ವಿಜಯ್, ಮುಖ್ಯವಾಗಿ ಈಗ ನಿನ್ನೆ ನಡೆದಂತಹ ಸಂಸತ್ನ ಭದ್ರತಾ ಲೋಪ ಪ್ರಕರಣದ ಮಾಸ್ಟರ್ ಮೈಂಡ್ ಅಂದರೆ ಅದು ಲಲಿತ್ ಝಾ ಅನ್ನುವ ಅನುಮಾನ ಪೊಲೀಸರಿಗಿದೆ. ಮುಖ್ಯವಾಗಿ ಈಗ ಲೋಕಸಭೆ ಒಳಗಡೆ ನುಗ್ಗಿ ಇಬ್ಬರು ಒಂದು ಬಣ್ಣದ ಸ್ಮೋಕನ್ನು ಹಾಕಿದ್ರು. ಆ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಹೊರಗಡೆನೂ ಕೂಡ ಇಬ್ಬರನ್ನ ಬಂಧಿಸಲಾಗಿದೆ. ಆದರೆ ಇವರಿಬ್ಬರು ಅಷ್ಟೇ ಅಲ್ಲದೆ ಇವರ ಹಿಂದೆ ಇರತಕ್ಕಂಥ ಮಾಸ್ಟರ್ ಮೈಂಡ್ ಅಂತ ಅಂದರೆ ಅದು ಲಲಿತ್ ಝಾ ಅನ್ನುವ ಒಂದು ಅನುಮಾನ ಪೊಲೀಸರಿಗಿದೆ. ಈ ಲಲಿತ್ ಝಾ ಹರಿಯಾಣದ ಗುರುಗ್ರಾಮದವನು. ಈತನ ಮನೆಯಲ್ಲೇ ಇವರೆಲ್ಲರೂ ಕೂಡ ಭೇಟಿಯಾಗಿದ್ರು. ಭೇಟಿಯಾದ ಬಳಿಕ ಪಾರ್ಲಿಮೆಂಟ್ನ ಹತ್ರ ಬಂದು ಅಲ್ಲಿ ಈ ಥರ ಬಣ್ಣದ ಸ್ಮೋಕನ್ನು ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಲಲಿತ್ ಝಾ ಕೂಡ ಪಾರ್ಲಿಮೆಂಟ್ನ ಹೊರಗಡೆನೇ ಇದ್ದ. ಹೊರಗಡೆ ಇದ್ದಂಥ ಸಂದರ್ಭದಲ್ಲೇ ನೀಲಮ್ಮು ಮತ್ತು ಅಮೋಲ್ ಸಿಂಧೆ ಇಬ್ಬರು ಕೂಡ ಬಣ್ಣದ ಸ್ಮೋಕ್ ಹಾಕಿದ್ದಂಥ ಘಟನೆಯ ವಿಡಿಯೋವನ್ನು ಕೂಡ ದೂರದಲ್ಲಿ ನಿಂತ್ಕೊಂಡೇ ಮಾಡಿದ್ದಾನೆ. ಜೊತೆಗೆ ಇವರೆಲ್ಲರ ಮೊಬೈಲ್ ಫೋನ್ಗಳನ್ನು ಕೂಡ ಈ ಲಲಿತ್ ಝಾನೇ ಇಟ್ಕೊಂಡಿದ್ದ. ಘಟನೆ ಬಳಿಕ ಈತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈತನಿಗಾಗಿ ಈಗ ದೆಹಲಿ ಪೊಲೀಸರು ಮತ್ತು ಹರಿಯಾಣದ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲ 6 ಮಂದಿಯೂ ಕೂಡ ಕಳೆದ 1 ವರ್ಷದಿಂದ ಪರಸ್ಪರ ಪರಿಚಿತರಾಗಿದ್ರು. ಫೇಸ್ಬುಕ್ನಲ್ಲಿರ್ತಕ್ಕಂತಹ ಭಗತ್ ಸಿಂಗ್ ಫ್ಯಾನ್ ಪೇಜ್ನಲ್ಲಿ ಇವರು ಪರಸ್ಪರ ಪರಿಚಿತರಾಗಿದ್ರು. ಇಲ್ಲೇ ಚಾಟಿಂಗ್ ಕೂಡ ಮಾಡ್ತಾ ಇದ್ರು. ಅದಾದ ಬಳಿಕ ಆಗಾಗಿನೇ ಮೈಸೂರು ಜೊತೆಗೆ ಬೆಂಗಳೂರು ಮತ್ತು ದೆಹಲಿ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಭೇಟಿ ಕೂಡ ಆಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಕಳೆದ 3 ತಿಂಗಳಿಂದ ಇವರು ಸಂಸತ್ನ ಮೇಲೆ ಈ ರೀತಿಯಾಗಿ ದಾಳಿಯನ್ನು ನಡೆಸಬೇಕು ಅನ್ನೋ ಒಂದು ಷಡ್ಯಂತ್ರವನ್ನ ಸಂಚನ್ನ ರೂಪಿಸಿದ್ರು ಅನ್ನೋದು ಈಗ ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಹೀಗಾಗಿ ಕಳೆದ 3 ತಿಂಗಳ ಅವಧಿಯಲ್ಲಿ ಇವರು ಏನೇನು ಚಟುವಟಿಕೆಗಳನ್ನು ನಡೆಸಿದ್ದಾರೆ, ಎಷ್ಟು ಸಾರಿ ಭೇಟಿ ಆಗಿದ್ದಾರೆ, ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಬಂಧಿತರಾಗಿರ್ತಕ್ಕಂಥ 4 ಮಂದಿಯ ಮೊಬೈಲ್ ಫೋನ್ಗಳು ಕೂಡ ಈ ಲಲಿತ್ ಝಾನ ಬಳಿಯೇ ಇರಬಹುದು ಅನ್ನತಕ್ಕಂಥ ಶಂಕೆ ಕೂಡ ಇದೆ. ಇದ್ರ ಬಗ್ಗೆನೂ ಕೂಡ ಈಗ ದೆಹಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಆರೋಪಿಗಳ ವಿರುದ್ಧ UAPA ಕಾಯ್ದೆ ಅಡಿನಲ್ಲಿ ಕೇಸು ದಾಖಲಾಗಿದೆ. UAPA ಅಂತಂದ್ರೆ ಅನ್ಲಾಫುಲ್ ಅಸೆಂಬ್ಲಿ ಮತ್ತು ಪ್ರಿವೆನ್ಷನ್ ಆಕ್ಟ್ ಅಂತೇಳಿ. ಈ ಕಾಯ್ದೆಯಡಿ ಕೇಸು ದಾಖಲಾದಂತಹ ಸಂದರ್ಭದಲ್ಲಿ ಸುಲಭವಾಗಿ ಆರೋಪಿಗಳಿಗೆ ಜಾಮೀನು ಸಿಗೋದಿಲ್ಲ. ಈಗ ಈ ಒಂದು ಆಕ್ಟ್ ನಡಿನಲ್ಲಿ ಕೇಸು ದಾಖಲಿಸಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಇದು ರಾಷ್ಟ್ರೀಯ ಭದ್ರತೆಗೂ ಕೂಡ ಧಕ್ಕೆ ತರುವಂತಹ ವಿಚಾರ ಆಗಿದೆ. ಯಾಕೆಂತಂದ್ರೆ ಪಾರ್ಲಿಮೆಂಟ್ನ ಒಳಗಡೆನೆ ನುಗ್ಗಿ ಇವರು ಬಣ್ಣದ ಸ್ಮೋಕ್ ಅನ್ನು ಹಾಕಿದ್ದಾರೆ. ಹೀಗಾಗಿ ಇದ್ರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸೇನೆ ದೆಹಲಿಯ ಪೊಲೀಸರ ಟೆರರಿಸ್ಟ್ ಯೂನಿಟ್ ಕೂಡ ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಜೊತೆಗೆ ಆರೋಪಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಈಗ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಲಲಿತ್ ಝಾ ಎಲ್ಲಿದ್ದಾನೆ, ಎಲ್ಲಿಗೆ ಪರಾರಿಯಾಗಿದ್ದಾನೆ ಅಂತೇಳಿ ಈಗ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದಷ್ಟು ಬೇಗ ಆತನನ್ನು ಬಂಧಿಸಲಿಕ್ಕೂ ಕೂಡ ಈಗ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ಸೊ ಒಟ್ನಲ್ಲಿ ಈಗ ಇಷ್ಟು ಅನುಮಾನ ಮೂಡೋದಕ್ಕೆ ಇವೆಲ್ಲ ಅಂಶಗಳು ಪೂರಕ ಆಗ್ತಾ ಇದೆ. ಒಂದು, ಈತ ಯಾರು, ಈತ ಇದನ್ನ ಶೇರ್ ಆಗಿರೋದ್ರಿಂದ ಇವನೇ ಈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಾನೆ, ಈತನನ್ನ ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಪ್ಲಾನ್ ಮಾಡಿ ಈ ಘಟನೆಯನ್ನೇ ಎಸಗಿದ್ದಾರೆ ಅಂತ. ಯಾಕಂದ್ರೆ ಸೆಕ್ಯೂರಿಟಿ ಲೋಪ ಆಗಿರೋದು ಹೌದು, ಭದ್ರತೆ ಲೋಪ, ಬಟ್ ಅದೆಲ್ಲವನ್ನು ಕ್ರಾಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಇದಕ್ಕೆ ಒಂದಷ್ಟು ಪೂರ್ವ ತಯಾರಿ ಬೇಕು. ಮತ್ತೆ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಅದು ಯಾವುದು ಗೊತ್ತಾಗದ ಹಾಗೆ ಇವರು ಶೂಗಳಲ್ಲಿ ಈ ಕಲರ್ ಸ್ಮೋಕ್ ಇಟ್ಕೊಂಡು ಹೋಗಿದ್ರು. ಮೆಟಲ್ ಡಿಟೆಕ್ಟರ್ನಲ್ಲೂ ಅದು ಡಿಟೆಕ್ಟ್ ಆಗದ ಹಾಗೆ ಅದಕ್ಕೆ ಒಂದು 10 ಲೇಯರ್ ಪೇಪರ್ ಹಾಕ್ಕೊಂಡಿದ್ರು. ಇದೆಲ್ಲ ನಿನ್ನೆ ಸಂಸದ ಮುನಿಸ್ವಾಮಿ ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇಷ್ಟೆಲ್ಲ ಪ್ರೀ ಪ್ಲ್ಯಾಂಡ್ ಆಗಿ, ಇಷ್ಟೆಲ್ಲ ಪ್ರಿಪರೇಷನ್ ಇಟ್ಕೊಂಡು ಈ ದಾಳಿ ಮಾಡಿದ್ದಾರೆ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅನ್ನೋದು ಸದ್ಯಕ್ಕೆ ಪೊಲೀಸರಿಗಿರುವಂತಹ ಅನುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.